Welcome to NR Pathshala. Today we'll be discussing the question answers of Kolala Jogi, Class 7 Tili Kannada. Abhyasa, exercise. First one, Padagala Artha Tiliri. Artha means meanings. Arive, Batte, Vastra means cloth or a fabric. Alu, Sevaka means servant. ಎವೆ ಇಕ್ಕದೆ ಕಣ್ಣು ಮಿಟುಕಿಸದೆ ನೋಡುವುದು ಮೀನ್ಸ್ ಸೀಯಿಂಗ್ ವಿದೌಟ್ ಬ್ಲಿಂಕಿಂಗ್ ದ ಐಸ್. ಕಾಟ ತೊಂದರೆ ಮೀನ್ಸ್ ಟ್ರಬಲಿಂಗ್. ಜಗಲಿ ಕಟ್ಟೆ ವೇದಿಕೆ ಮೀನ್ಸ್ a raised platform adjoining the front wall of a building used as a sit-out or a raised platform to sit, which is attached to the wall of the building. Tatastha, chalane illadiruvudu means no movement or not moving. Avantara, gadibidi, chaos or hurried activity means do things in a hurry. Inamu, bahumana means a prize. Kadaga, ಕೈಗೆ ಹಾಕಿಕೊಳ್ಳುವ ಬಳೆ means a bracelet, means a very thick kind of a bangle which they wear on the hands. ಚಾವಡಿ ಹಳ್ಳಿಯಲ್ಲಿ ಸಭೆ ಸೇರುವ ಸ್ಥಳ means an open space where all the members of the village administration they gather together to have a meeting in that place. That is called as ಚಾವಡಿ. ಜೋಗಿ ಯೋಗಿ tapasvi. Bairagi means a hermit or an ascetic or a mendicant, kind of a monk who keeps roaming around begging and living. Tiruka bhikshuka means a beggar. Tirupe bhikshe yachane means alms. ನೆಳುವು ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವ ಹಗ್ಗದ ಜಾಳಿಗೆ. ಇಟ್ ಈಸ್ ಲೈಕ್ ಅ ರೋಪ್ ಟೈಡ್ ಆನ್ ದ ರೂಫ್ ವೇರ್ ಯು ಕೀಪ್ ದ ಪಾಟ್ಸ್. ಬಿಳ ಡೊಗರು ಮೀನ್ಸ್ ಅ ಹೋಲ್ ಆರ್ ಅನ್ ಓಪನಿಂಗ್ ಇನ್ ದ ವಾಲ್ಸ್ ಆರ್ ಆನ್ ದಿ ಗ್ರೌಂಡ್. ಮಾಡು ಛಾವಣಿ ಮೀನ್ಸ್ ರೂಫ್. ಮೊರೆ ಬೇಡು act of complaining with grief or requesting. Vyasana chinte dukkha means grief or worried, sad. Togalu charma means skin. Manku mabbu kanti illadiruvudu means dull. Mone tudi. Chupada means sharp edge, like sharp edge of a knife. Vantige chanda hana means collecting money for a purpose over here, means money collected, that's a large sum for one time, you can say donation kind. Sarige lohada tanti means a metal wire. Second, ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. You have to answer in one sentence. First question, ಇಲಿಗಳು ಹಾಸಿಗೆಯನ್ನು ಯಾವ ರೀತಿ ಹಾಳು ಮಾಡಿದವು? ಸೊ ಇಲಿಗಳು ಮೀನ್ಸ್ ರ್ಯಾಟ್ಸ್. ಹಾಸಿಗೆ ಈಸ್ ಬೆಡ್. ಯಾವ ರೀತಿ ಇನ್ ವಾಟ್ ವೇ ಹಾಳು ಮಾಡಿದವು? ಹಾಳು ಮೀನ್ಸ್ ಡಿಸ್ಟ್ರಾಯ್ಡ್. ಸೊ ಇನ್ ವಾಟ್ ವೇ ದ ರ್ಯಾಟ್ಸ್ ಡಿಸ್ಟ್ರಾಯ್ಡ್ ದಿ ಬೆಡ್? ಆನ್ಸರ್, ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದರಿ ಹಾಳು ಮಾಡಿದವು. ಸೊ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು, ಸೊ ದ ರ್ಯಾಟ್ಸ್ ಬಿಟ್. ಕಡಿದು ಮೀನ್ಸ್ ಬಿಟ್ ದಿ ಹಾಸಿಗೆಯ ಬಟ್ಟೆ, ದಟ್ ಈಸ್ ಅ ಬೆಡ್ಸ್ ಕ್ಲಾತ್. ಆ್ಯಂಡ್ ಅದರೊಳಗಿನ ಹತ್ತಿಯನ್ನು, ಸೊ ದ ಹತ್ತಿ ಮೀನ್ಸ್ ಕಾಟನ್. The cotton which was inside the bed, ಕೋಣೆಯಲ್ಲಿ ಚದರಿ. So they spread all the cotton in the room. ಕೋಣೆ means room. ಚದರಿ
ಹಾಳು ಮಾಡಿದವು. ಸೊ ದ ರ್ಯಾಟ್ಸ್ ಬಿಟ್ ದ ಬೆಡ್ ಆ್ಯಂಡ್ pulled out all the cotton that is there inside the bed and spread it all over the room, and this way they destroyed the bed. Second, ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಯಾವ ರೀತಿ ತೊಂದರೆ ಮಾಡಿದವು. ಸೊ ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ, ಸೊ ದೇವಸ್ಥಾನದ ಉತ್ಸವ ಮೀನ್ಸ್ ಅ ಟೆಂಪಲ್ ಫೇರ್. So people who were getting ready to go to temple fair, ಹೊರಟವರಿಗೆ ಇಲಿಗಳು, that is a rats, ಯಾವ ರೀತಿ ತೊಂದರೆ ಮಾಡಿದವು. In what way did they trouble the people or disturb the people who were getting ready to go to a temple fair? Answer, ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಅವರ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿ ತೊಂದರೆ ಕೊಟ್ಟವು. ಸೊ ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ, ಸೊ ಪೀಪಲ್ ಹೂ ಆರ್ ಗೆಟಿಂಗ್ ರೆಡಿ ಟು ಗೋ ಟು ದಿ ಟೆಂಪಲ್ ಫೇರ್ ಆರ್ ಅ ಫೆಸ್ಟಿವಲ್ ಆರ್ ಸೆಲೆಬ್ರೇಷನ್, ವಾಟ್ ಡಿಡ್ ದ ರ್ಯಾಟ್ಸ್ ಡೂ? ಇಲಿಗಳು ಅವರ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿ. ಸೊ ದ ರ್ಯಾಟ್ಸ್ ದೇ ಬಿಟ್ ದೇರ್ ಕ್ಲೋತ್ಸ್, ಬಟ್ಟೆ ಇಸ್ ಕ್ಲೋತ್ಸ್, ಕತ್ತರಿಸಿ ಮೀನ್ಸ್ ದೇ ಕಟ್ ದೇರ್ ಕ್ಲೋತ್ಸ್, ಚೂರು ಚೂರಾಗಿ ಮಾಡಿ, ದೇ ಕಟ್ ದೆಮ್ ಇಂಟು ಪೀಸಸ್. ಚೂರು ಚೂರು ಮೀನ್ಸ್ ಪೀಸಸ್. ಇನ್ ದಿಸ್ ವೇ ದೇ ಟ್ರಬಲ್ಡ್ ದ ಪೀಪಲ್ ಹೂ ಆರ್ ಗೆಟಿಂಗ್ ರೆಡಿ ಟು ಗೋ ಟು ದ ಟೆಂಪಲ್ ಫೇರ್. ಥರ್ಡ್, ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಹೇಗೆ ಸಾಲು ಕಟ್ಟಿ ಬಂದವು. ಸೊ ಜೋಗಿಯ ಕೊಳಲ ರಾಗಕ್ಕೆ, ರಾಗ ಮೀನ್ಸ್ ದ ಟ್ಯೂನ್ ಆಫ್ ದಿ ಫ್ಲೂಟ್ ಬಿಲಾಂಗಿಂಗ್ ಟು ಜೋಗಿ. ಇಲಿಗಳು ಹೇಗೆ ಸಾಲು ಕಟ್ಟಿ ಬಂದವು? ಹೌ ಡಿಡ್ ದ ರ್ಯಾಟ್ಸ್ ಕಮ್ ಫಾರ್ ದಟ್ ಟ್ಯೂನ್ ಇನ್ ಅ ಲೈನ್? ಸೊ ದಿಸ್ ಸ್ಟೋರಿ ಈಸ್ ಮೋಸ್ಟ್ಲಿ ಲೈಕ್ ಅ ಪೈಡ್ ಪೈಪರ್. ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು 1, 2, 10, 20, 50, 100, 1000 ಲಕ್ಷ ಸಾಲುಗಟ್ಟಿ ಬಂದವು. ಸೊ ಜೋಗಿಯ ಕೊಳಲ ರಾಗಕ್ಕೆ, ಫಾರ್ ದ ಟ್ಯೂನ್ ಆಫ್ ದಿ ಫ್ಲೂಟ್ of Jogi, the rats came in line. How many lines? 2, 2, 10, 10, 20, 20, 50, 50, 100, 100, 1000 is 1000 and laksha salugatti means for lakhs of lines they made. Salugatti ಬಂದವು. Fourth, ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರ ಗೌಡನ ಬಳಿ ಬಂದು ಏನೆಂದು ಕೇಳಿದನು. ಸೊ ಇಲಿಗಳ ಕಾಟ ತಪ್ಪಿಸಿದ ಜೋಗಿ, ಸೊ ಜೋಗಿ ಹೂ ಫ್ರೀಡ್ ದ ಪೀಪಲ್ ಫ್ರಮ್ ದ ಟ್ರಬಲ್ ಆಫ್ ದಿ ಆರ್ ದ ಪೆಸ್ಟ್ ಆಫ್ ದಿ ರ್ಯಾಟ್ಸ್, ಗೌಡನ ಬಳಿ ಬಂದು, ಕಮಿಂಗ್ ಟು ಗೌಡ, ಗೌಡ ಈಸ್ ಅ ಹೆಡ್ ಮ್ಯಾನ್ ಆಫ್ ದಿ ವಿಲೇಜ್, ಏನೆಂದು ಕೇಳಿದನು. ವಾಟ್ ಡಿಡ್ ಹಿ ಆಸ್ಕ್ ವಿತ್ ದ ಗೌಡ ಆಫ್ಟರ್ ಹಿ ಫ್ರೀಡ್ ದೆಮ್ ಫ್ರಮ್ ದಿ ರ್ಯಾಟ್ಸ್? ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರ ಗೌಡನ ಬಳಿ ಬಂದು, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋನಾಗಲಿ ಎಂದು ಕೇಳಿದನು. ಸೊ ಇಲಿಗಳ ಕಾಟ ತಪ್ಪಿಸಿದ ಜೋಗಿ, ದ ಜೋಗಿ ಹೂ ಹೆಲ್ಪ್ ದ ಪೀಪಲ್ ಟು ಗೆಟ್ ರಿಡ್ ಆಫ್ ದಿ ರ್ಯಾಟ್ಸ್, ಗೌಡನ ಬಳಿ ಬಂದು, ಹಿ ಕಮ್ಸ್ ಟು ದ ಗೌಡ ಆ್ಯಂಡ್ ಹಿ ಆಸ್ಕ್ಡ್, ಹಿ ಟೆಲ್ಸ್ ಹಿಮ್, ಒಡೆಯ, ನನ್ನ ಕೆಲಸ ತೀರಿತು. ಒಡೆಯ ಮೀನ್ಸ್ ಬಾಸ್. ಮೈ ಜಾಬ್ ಇಸ್ ಓವರ್, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋನಾಗಲಿ ಮೀನ್ಸ್ ಗಿವ್ ಮಿ ಮೈ ರಿವಾರ್ಡ್, ಹಿ ಸೇಸ್. ಫಿಫ್ತ್ ಕ್ವೆಶ್ಚನ್, ಕೊಳಲ ಜೋಗಿ ಕಥೆಯ ನೀತಿ ಏನು? ನೀತಿ ಮೀನ್ಸ್ ಮಾರಲ್. ಸೊ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ಆನ್ಸರ್, ಕೊಳಲ ಜೋಗಿ ಕಥೆಯ ನೀತಿ ಏನೆಂದರೆ ಕೊಟ್ಟ ಮಾತು ತಪ್ಪಬಾರದು. ಮೀನ್ಸ್ ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ? ಯು ಶುಡ್ ಕೀಪ್ ಯೋರ್ promise. ಕೊಟ್ಟ ಮಾತು means a promise you have made, you should not break that. ತಪ್ಪಬಾರದು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಕ್ವೆಶ್ಚನ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಆನ್ಸರ್ ಇನ್ 2 or 3 sentences. ಫಸ್ಟ್ ಕ್ವೆಶ್ಚನ್, ಅಡುಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಗಳಾಗುತ್ತಿದ್ದವು? ಸೊ ಅಡುಗೆ ಮನೆ ಮೀನ್ಸ್ ಕಿಚನ್. ಸೊ ಇನ್ ದ ಕಿಚನ್ ಇಲಿಗಳಿಂದ
ಫ್ರಾಮ್ ದಿ ರ್ಯಾಟ್ಸ್ ಆರ್ ಬಿಕಾಸ್ ಆಫ್ ದಿ ರ್ಯಾಟ್ಸ್ ಯಾವ ತೊಂದರೆಗಳಾಗುತ್ತಿದ್ದವು. ತೊಂದರೆ ಮೀನ್ಸ್ ಟ್ರಬಲ್. ಸೊ ಇನ್ ದ ಕಿಚನ್ ವಾಟ್ ಟೈಪ್ ಆಫ್ ಟ್ರಬಲ್ ದ ರ್ಯಾಟ್ಸ್ ವೇರ್ ಗಿವಿಂಗ್? ಆನ್ಸರ್: ಅಡುಗೆ ಮನೆಯಲ್ಲಿದ್ದ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ಇಲಿಗಳು ಸಾಲಾಗಿ ಬಂದು ತಿನ್ನುತ್ತಿದ್ದವು. ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲುಗಳನ್ನು ಬರಿದಾಗಿ ಮಾಡುತ್ತಿದ್ದವು. ಪಲ್ಯ ಬಡಿಸಲಿಕ್ಕೆ ಬಂದವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಈ ರೀತಿ ಅಡುಗೆ ಮನೆಯಲ್ಲಿ ಇಲಿಗಳಿಂದ ತೊಂದರೆಗಳಾಗುತ್ತಿದ್ದವು. ಸೊ ಹೌ ವೇರ್ ದ ರ್ಯಾಟ್ಸ್ ಟ್ರಬ್ಲಿಂಗ್ ಇನ್ ದ ಕಿಚನ್? ಸೊ ಅಡುಗೆ ಮನೆಯಲ್ಲಿದ್ದ ತುಪ್ಪ. ಸೊ ಇನ್ ದ ಕಿಚನ್ ದ ಐಟಮ್ಸ್ ವಿಲ್ ಬಿ ದೇರ್, ನೋ, ಲೈಕ್ ತುಪ್ಪ. ತುಪ್ಪ ಮೀನ್ಸ್ ಘೀ. ಬೆಣ್ಣೆ, ಬಟರ್. ಮೊಸರುಗಳನ್ನು ಮೀನ್ಸ್ ಕರ್ಡ್ಸ್. ಸೊ ತುಪ್ಪ, ಬೆಣ್ಣೆ, ಮೊಸರು. ಘೀ, ಬಟರ್ ಆ್ಯಂಡ್ ಕರ್ಡ್. ಇಲಿಗಳು ಸಾಲಾಗಿ ಬಂದು ತಿನ್ನುತ್ತಿದ್ದವು. ಸೊ ಇಲಿಗಳು, ದಟ್ ಈಸ್ ದ ರ್ಯಾಟ್ಸ್, ಸಾಲಾಗಿ ಬಂದು, ದೇ ಇಸ್ ಟು ಕಮ್ ಇನ್ ಅ ಲೈನ್ ಆ್ಯಂಡ್ ದೇ ಇಸ್ ಟು ಈಟ್ ದೆಮ್ ಆಫ್, ತಿನ್ನುತ್ತಿದ್ದವು. ಮಕ್ಕಳು ಊಟಕ್ಕೆ ಕುಳಿತರೆ, ಸೊ ಇಫ್ ದ ಚಿಲ್ಡ್ರನ್ ಸಿಟ್ ಟು ಹ್ಯಾವ್ ಫುಡ್, ಊಟಕ್ಕೆ ಮೀನ್ಸ್ ಟು ಹ್ಯಾವ್ ಫುಡ್. ಕುಳಿತರೆ ಇಫ್ ದೇ ಸಿಟ್. ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ. ಸೊ ತುತ್ತು ಮೀನ್ಸ್ ಲೈಕ್ ಯು ಟೇಕ್ ಒನ್ ಹ್ಯಾಂಡ್ಫುಲ್ ಆಫ್ ರೈಸ್, ಯು ಈಟ್ ಇಟ್, ದಟ್ ಈಸ್ ಕಾಲ್ಡ್ ಅಸ್ ತುತ್ತು. ಸೊ ಒಂದು ತುತ್ತನ್ನು ಬಾಯಿಗೆ ಎತ್ತಿ. ಸೊ ವೆನ್ ದೇ ಟೇಕ್ ಒನ್ ಹ್ಯಾಂಡ್ಫುಲ್ ಆಫ್ ರೈಸ್, ಫುಡ್ ಫಾರ್ ದೇರ್ ಮೌತ್, ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ. ಸೊ ಬಿಫೋರ್ ದೇ ಪುಟ್ ದೇರ್ ಹ್ಯಾಂಡ್ ಅಗೇನ್ ಟು ಟೇಕ್ ಅನದರ್ ಹ್ಯಾಂಡ್ಫುಲ್ ಆಫ್ ಫುಡ್, ವಾಟ್ ಈಸ್ ಟು ಹ್ಯಾಪನ್? ಅಷ್ಟರಲ್ಲಿ, ವಿದಿನ್ ದ ಟೈಮ್ ಗ್ಯಾಪ್, ಬಟ್ಟಲುಗಳನ್ನು ಬರಿದಾಗಿ ಮಾಡುತ್ತಿದ್ದವು. ಬಟ್ಟಲು ಮೀನ್ಸ್ ಪ್ಲೇಟ್. ಬರಿದಾಗಿ ಮೀನ್ಸ್ ಕ್ಲೀನ್ಡ್ ಔಟ್, ಎಂಟಿ ಮಾಡುತ್ತಿದ್ದವು. So when the kids, when they sit to have food, when they take one handful of food and before they go to take the second time their food, what is to happen? Within that gap, the rats used to come and eat off everything from the plate. So the plate used to be empty. ಬರಿದಾಗಿ ಮಾಡುತ್ತಿದ್ದವು. ಪಲ್ಯ ಬಡಿಸಲಿಕ್ಕೆ ಬಂದವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಸೊ ಪಲ್ಯ ಮೀನ್ಸ್ ವೆಜಿಟೇಬಲ್. ಬಡಿಸಲಿಕ್ಕೆ ಬಂದವನು, ಸೊ ಒನ್ ಹೂ ಕಮ್ಸ್ ಟು ಸರ್ವ್ ದಿ ವೆಜಿಟೇಬಲ್ಸ್, ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ. ಸೊ ಬೈ ದ ಟೈಮ್ ಹಿ ಗೆಟ್ಸ್ ದ ಬೌಲ್ ಫುಲ್ ಆಫ್ ರೈಸ್, ಮೀನ್ಸ್ ಟು ಸೇ that man comes and serves the vegetables and he goes to get the rice bowl. ತರುವಷ್ಟರಲ್ಲಿ, ಸೊ ಬೈ ದ ಟೈಮ್ ಹಿ ಗೋಸ್ ಟು ಗೆಟ್ ದಟ್ ರೈಸ್ ಬೌಲ್, ವಾಟ್ ಈಸ್ ಟು ಹ್ಯಾಪನ್? ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು. ಸೊ ಮುತ್ತಿಕೊಂಡು ಮೀನ್ಸ್ ಫಾರ್ ದಟ್ ರೈಸ್ ಬೌಲ್, ನೋ, ದ ವೆಸಲ್ ಇನ್ ವಿಚ್ ದ ರೈಸ್ ಇಸ್ ದೇರ್, the rats used to come and crowd around that vessel. ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಅರೆವಾಸಿ, ನಿಯರ್ಲಿ ಹಾಫ್ ದಟ್ ವೆಸಲ್ ವುಡ್ ಹ್ಯಾವ್ ಬೀನ್ ಎಂಟೀಡ್ ಬೈ ದಿ ರ್ಯಾಟ್ಸ್. ಸೊ ಈ ರೀತಿ, ಇನ್ ದಿಸ್ ವೇ, ಅಡುಗೆ ಮನೆಯಲ್ಲಿ ಇಲಿಗಳಿಂದ ತೊಂದರೆಗಳಾಗುತ್ತಿದ್ದವು. ಸೊ ಲೈಕ್ ದಿಸ್, ಇನ್ ದ ಕಿಚನ್ ದ ರ್ಯಾಟ್ಸ್ ವೇರ್ giving a very tough time to the people. So the rats were troubling like this in the kitchen. Second, ಇಲಿಗಳಿಂದ ಹಾಳಾದ ಮನೆಯ ಮಾಡು, ಕಿಟಕಿ, ಬಾಗಿಲುಗಳು ಹೇಗೆ ಕಾಣುತ್ತಿದ್ದವು? ಸೊ ಇಲಿಗಳಿಂದ ಹಾಳಾದ, ಸೊ ದ ರ್ಯಾಟ್ಸ್ ವುಡ್ ಹ್ಯಾವ್ ಡಿಸ್ಟ್ರಾಯ್ಡ್. ಹಾಳಾಗುವುದು ಮೀನ್ಸ್ ಡ್ಯಾಮೇಜ್ಡ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ದಿ ರ್ಯಾಟ್ಸ್. ಮನೆಯ, ವಾಟ್ ದೇ ಡಿಸ್ಟ್ರಾಯ್ಡ್? the house, roof, ಮಾಡು. ಕಿಟಕಿ means windows. ಬಾಗಿಲುಗಳು, the doors,
ಹೇಗೆ ಕಾಣುತ್ತಿದ್ದವು? ಹೌ ವೇರ್ ದೇ ಲುಕಿಂಗ್? ಸೊ ಹೌ ವೇರ್ ದ doors, windows and the roofs of the house that were destroyed by the rats looking? Answer: ಇಲಿಗಳು ಮನೆಯ ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿತ್ತು. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು. ಸೊ ಇಲಿಗಳು ಮನೆಯ ಮಾಡಿನ ಗಳಗಳನ್ನು ಕತ್ತರಿಸಿದರಿಂದ, ಸೊ ದಿಸ್ ರ್ಯಾಟ್ಸ್ ವುಡ್ ಹ್ಯಾವ್ ಡ್ಯಾಮೇಜ್ಡ್ ದ ರೂಫ್. ಸೊ ಮಾಡುಗಳು, ದಟ್ ಈಸ್ ಅ ರೂಫ್, ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ. ಸೊ ಇಟ್ ಲುಕ್ ಲೈಕ್ ಆಸ್ though the roof will fall now only on the heads. ಸೊ ಈಗಲೇ, now only. ತಲೆ is head, ಮೇಲೆ, on the head. Kalachi means they would have removed, okay, or loosened and ಬೀಳುತ್ತವೋ, whether they'll fall ಎಂಬಂತೆ ಜೋಳುತ್ತಿದ್ದವು. ಜೋಳು means like a swing, they were cradling on the roof over there. So it looks as though they were hanging just like that. ಕಿಟಕಿ ಬಾಗಿಲುಗಳು, that is the windows and the doors, ಕದಗಳನ್ನು ಕೊರೆದು means to bite and damage the wood. ಕಿಟಕಿ ಬಾಗಿಲುಗಳು, the doors and the windows, ಕದಗಳನ್ನು ಕೊರೆದು, the rats would have damaged them, ಬಿಟ್ಟಿದ್ದರಿಂದ, because the rats damaged them. ಹಲಗೆಗಳು means the wood, ಬಲೆಗಳಂತೆ ಕಾಣುತ್ತಿದ್ದವು. They looked like the web. Okay, so if the door was there, they would have been all like a web. They would have looked, that much of damage the rats have done. Third question: ಜನರು ಇಲಿಗಳನ್ನು ಹಿಡಿಯಲು ಯಾವ ಪ್ರಯತ್ನಗಳನ್ನು ಮಾಡಿದರು? ಪ್ರಯತ್ನ means effort. ಸೊ ಜನರು, that is a people, ಇಲಿಗಳನ್ನು ಹಿಡಿಯಲು, to catch the rats, ಯಾವ what and all ಪ್ರಯತ್ನಗಳನ್ನು, what and all effort they put, or what and all did they try to catch the rats? Answer: ಜನರು ಇಲಿಗಳನ್ನು ಹಿಡಿಯಲು ಬೋನುಗಳನ್ನು ತರಿಸಿದರು, ಆದರೆ ಬಿಲ್ಲಿನ ಸರಿಗೆಗಳನ್ನು ಬೋನುಗಳೊಳಗೆಯೇ ಕಡಿದು ಬಿಟ್ಟವು. ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು, ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ಈ ರೀತಿ ಜನರು ಇಲಿಗಳನ್ನು ಹಿಡಿಯಲು ಪ್ರಯತ್ನಗಳನ್ನು ಮಾಡಿದರು. ಜನರು ಪೀಪಲ್ ಇಲಿಗಳನ್ನು ಹಿಡಿಯಲು, ಟು ಕ್ಯಾಚ್ ದಿ ರ್ಯಾಟ್ಸ್, ಬೋನುಗಳನ್ನು ತರಿಸಿದರು. ಬೋನು ಮೀನ್ಸ್ ಅ ಟ್ರ್ಯಾಪ್, ದಟ್ ಇಸ್ ಅ ರ್ಯಾಟ್ ಟ್ರ್ಯಾಪ್. ತರಿಸಿದರು, ಸೊ ದೇ ಬಾಟ್ ಇಟ್. ಆದರೆ ಬಿಲ್ಲಿನ ಸರಿಗೆಗಳನ್ನು ಬೋನುಗಳೊಳಗೆಯೇ ಕಡಿದು ಬಿಟ್ಟವು. ಬಟ್ ದ ರ್ಯಾಟ್ಸ್ ವಾಟ್ ದೇ ಡಿಡ್ ಒನ್ಸ್ ದೇ ಗಾಟ್ ಟ್ರ್ಯಾಪ್ಡ್, ದೇ ಬಿಲ್ಲಿನ ಸರಿಗೆಯನ್ನು, ದಟ್ ಈಸ್ ದ ಐರನ್ ವೈರ್ಸ್, ದೇ ಬಿಟ್ ದೆಮ್ ಆಫ್, ಕಡಿದು ಬಿಟ್ಟವು. ಇನ್ಸೈಡ್ ದ ಟ್ರ್ಯಾಪ್ ಇಟ್ ಸೆಲ್ಫ್ ದೇ ಬಿಟ್ ಆಫ್ ದಿ ವೈರ್ಸ್. ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು. ಸೊ ದ ಪೀಪಲ್ ಸ್ಟಾರ್ಟೆಡ್ ಹ್ಯಾವಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಸೊ ದೇ ಕೆಪ್ಟ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಸಾಕಿದರು, ಸೊ ದೇ ಕೆಪ್ಟ್ ಇನ್ ದಿಯರ್ ಹೌಸ್. ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. But the rats, they used to escape from the cats and the dogs. ಸೊ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ಈ ರೀತಿ ಜನರು ಇಲಿಗಳನ್ನು ಹಿಡಿಯಲು ಪ್ರಯತ್ನಗಳನ್ನು ಮಾಡಿದರು. ಸೊ ಲೈಕ್ ದಿಸ್ people were trying many various ways, many attempts they did to catch the rats. Fourth question: ಇಲಿಗಳ ಕಾಟ ತಪ್ಪಿಸಲು ಊರ ಗೌಡನು ಯಾವ ತೀರ್ಮಾನ ಕೈಗೊಂಡನು? ಸೊ ಇಲಿಯ ಕಾಟ ತಪ್ಪಿಸಲು, ಸೊ ಟು ಎಸ್ಕೇಪ್ ಫ್ರಮ್ ದಿ ಟ್ರಬಲ್ ಗಿವನ್ ಬೈ ದಿ ರ್ಯಾಟ್ಸ್, ಊರ ಗೌಡನು, ಗೌಡ ಈಸ್ ಲೈಕ್ ಅ ಹೆಡ್ ಆಫ್ ದಿ ವಿಲೇಜ್, ಯಾವ ತೀರ್ಮಾನ ಕೈಗೊಂಡನು? ತೀರ್ಮಾನ ಈಸ್ ಅ ಡಿಸಿಷನ್. ಸೊ ವಾಟ್ ಡಿಸಿಷನ್ ಡಿಡ್ ದ ಗೌಡ ಟೇಕ್ ಟು ಎಸ್ಕೇಪ್ ಫ್ರಮ್ ದಿ ರ್ಯಾಟ್ಸ್ ಟ್ರಬಲ್?
ಆನ್ಸರ್, ಇಲಿಗಳ ಕಾಟ ತಪ್ಪಿಸುವವರಿಗೆ 200 ರೂಪಾಯಿಯ ಚಿನ್ನದ ಕಡವನ್ನು ಕೊಡುವ ತೀರ್ಮಾನ ಊರಗೌಡನು ಕೈಗೊಂಡನು. ಸೊ ಇಲಿಗಳ ಕಾಟ ತಪ್ಪಿಸುವವರಿಗೆ, ಸೊ ಹಿ ಈಸ್ ನೌ ಗಿವಿಂಗ್ ಅ ರಿವಾರ್ಡ್ ಫಾರ್ those who can get rid of the rats from that village. So ಇಲಿಗಳ ಕಾಟವನ್ನು ತಪ್ಪಿಸುವವರಿಗೆ means whoever helps to get rid of that rat, for them 200 ರೂಪಾಯಿಯ ಚಿನ್ನದ ಕಡವನ್ನು, ಕಡ, ಚಿನ್ನ means golden kada is something like a thick bangle which they wear, or like a bracelet which is made out of gold and it cost around 200 rupees. ಕೊಡುವ ತೀರ್ಮಾನ ಊರಗೌಡನು ಕೈಗೊಂಡನು. So the Gauda decided to give a golden kada which is costing about 200 rupees for those who help to get rid of the rats. Fifth question, ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು? ಸೊ ಜೋಗಿ, what type of life he was leading? ಜೀವನ means life. ಯಾವ ರೀತಿಯ ಜೀವನ, what type of life he was leading? ಆನ್ಸರ್, ಜೋಗಿಯು ಒಂದೇ ಊರಿನಲ್ಲಿ ಇರುವವನಲ್ಲ. ಹಗಲೆಲ್ಲ ತಿರುಪೆ ಎತ್ತುವನು. ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು. ರಾತ್ರಿಯಾದೊಡನೆ ಮರದ ಅಡಿಯಲ್ಲೇ ಬಿದ್ದುಕೊಳ್ಳುವನು. ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು. ಈ ರೀತಿ ಜೀವನವನ್ನು ನಡೆಸುತ್ತಿದ್ದನು. ಸೊ ಹೌ ವಾಸ್ ದಿ ಜೋಗಿ ಲಿವಿಂಗ್? Jogi is a hermit. Means they are very spiritual people who they don't stay in one place, they keep roaming around. Daytime they will take the alms from the house, that is bikshe. Whatever they get they will eat that and they keep roaming, they don't stay in one place. So jogiyu ಒಂದೇ ಊರಿನಲ್ಲಿ ಇರುವವನಲ್ಲ. So this yogis don't live in one place only. ಒಂದೇ ಊರಿನಲ್ಲಿ, in one place only they don't stay. ಹಗಲೆಲ್ಲ ತಿರುಪೆ ಎತ್ತುವನು. ಹಗಲೆಲ್ಲ, that is during the day time. ತಿರುಪೆ ಎತ್ತುವನು, ತಿರುಪೆ means ಭಿಕ್ಷೆ. Okay, so he goes begging in the day time. ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು. ಸೊ ಒಂದು ಮರದ ನೆರಳಲ್ಲಿ, ಒಂದು ಮರ, that is one tree, ನೆರಳಲ್ಲಿ, in the shade of that tree he will cook his food. ಅನ್ನ ಬೇಯಿಸಿ, so he cooks his food, ಊಟ ಮಾಡುವನು and he will eat that. ರಾತ್ರಿಯಾದೊಡನೆ, as soon as it becomes dark, night, ಮರದ ಅಡಿಯಲ್ಲಿಯೇ, that is below the tree only, ಬಿದ್ದುಕೊಳ್ಳುವನು. He will sleep under the tree only. ಬೆಳಕು ಹರಿದ ಕೂಡಲೇ, that is ಬೆಳಕು, when the light comes, that is during, as soon as it becomes day, when the day breaks, what they do? ಹೊರಟು ಇನ್ನೊಂದು ಊರಿಗೆ ಹೋಗುವನು. ಸೊ he will get ready to go to another place. ಈ ರೀತಿ ಜೀವನವನ್ನು ನಡೆಸುತ್ತಿದ್ದನು. ಸೊ ಲೈಕ್ ದಿಸ್ ದ ಜೋಗಿ ವಾಸ್ ಲಿವಿಂಗ್ ಹಿಸ್ ಲೈಫ್. ಸಿಕ್ಸ್ತ್ ಕ್ವೆಶ್ಚನ್, ಜೋಗಿಯ ಉಡುಗೆ ತೊಡುಗೆಗಳು ಹೇಗಿದ್ದವು? ಸೊ ಜೋಗೀಸ್ ಉಡುಗೆ ತೊಡುಗೆ ಮೀನ್ಸ್ ಹೌ ಹಿ ಈಸ್ ಟು ಡ್ರೆಸ್ ಅಪ್. ಆನ್ಸರ್, ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ, ಉಡಲಿಕ್ಕೆ ಅರಿವೇ ಇರಲಿಲ್ಲ. ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು, ಇನ್ನೊಂದು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಈ ರೀತಿಯಾಗಿ ಜೋಗಿಯ ಉಡುಗೆ ತೊಡುಗೆಗಳು ಇದ್ದವು. ಸೊ ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಸೊ ದ ಜೋಗಿ ಡಿಂಟ್ ಹ್ಯಾವ್ ಎನಿ ಕ್ಲೋತ್ಸ್ ಆನ್ ಹಿಮ್. ಉಡಲಿಕ್ಕೆ ಅರಿವೇ ಇರಲಿಲ್ಲ. He didn't have any cloth to wear. Arive means batte. So if arive is difficult, you can replace it with batte. ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. ಸೊ ಹುಲಿಯ ತೊಗಲು, ತೊಗಲು means skin of the tiger. So he used to wrap around his waist. Sonta means waist. So he used to wrap around his waist. ಇನ್ನೊಂದು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು. ಸೊ ಅನದರ್ ಒನ್, ದಟ್ ಈಸ್ ದ ಸೇಮ್, ದ ಸ್ಕಿನ್ ಆಫ್ ದಿ ಟೈಗರ್ ಹಿ ಯೂಸ್ ಟು ಪುಟ್ ಆನ್ ಹಿಸ್ ಶೋಲ್ಡರ್. ಹೆಗಲು ಮೀನ್ಸ್ ಶೋಲ್ಡರ್, ಹೊದ್ದುಕೊಳ್ಳುತ್ತಿದ್ದನು, ಹಿ ಯೂಸ್ ಟು ಪುಟ್ ಆನ್ ಹಿಸ್ ಶೋಲ್ಡರ್.
ರಾತ್ರಿಯಲ್ಲಿ, ದಟ್ ಈಸ್ ಇನ್ ದ ನೈಟ್, ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಸೊ ಇನ್ ದ ನೈಟ್ ವಾಟ್ ಹಿ ಯೂಸ್ ಟು ಡೂ, ದ ಸೇಮ್ the skin of the tiger which he put on the shoulder, no, that only he used to spread like a bed on the floor. That is, ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಸೊ ದಿಸ್ ವೇ, ಈ ರೀತಿಯಾಗಿ ದಿಸ್ ವೇ ಜೋಗಿಯ ಉಡುಗೆ ತೊಡುಗೆಗಳು ಇದ್ದವು. ಸೊ ದಿಸ್ ವೇ ದ ಜೋಗಿ ಯೂಸ್ ಟು ಡ್ರೆಸ್ ಅಪ್. 7th question, ಜೋಗಿಯ ಯಾವ ಗುಣ ಇಷ್ಟವಾಯಿತು, ಏಕೆ? ಯಾವ ಗುಣ, ಗುಣ ಮೀನ್ಸ್ ಕ್ವಾಲಿಟಿ. ವಾಟ್ ಕ್ವಾಲಿಟಿ ಯು ಲೈಕ್ಡ್ ಇನ್ ದಟ್ ಜೋಗಿ ಆ್ಯಂಡ್ ವೈ, ಏಕೆ? ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಆನ್ಸರ್, ಜೋಗಿಯ ಸಹಾಯ ಮಾಡುವ ಗುಣ ಇಷ್ಟವಾಯಿತು, ಏಕೆಂದರೆ ಯಾವ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಇಳಿಯೂರಿನ ಇಲಿಗಳ ಸಮಸ್ಯೆಯನ್ನು ನಿವಾರಿಸಿದನು. ಕೊಟ್ಟ ಮಾತಿನಂತೆ ಇನಾಮು ಜೋಗಿಗೆ ಕೊಡದೇ ಇದ್ದಾಗ ಊರಿನವರಿಗೆಲ್ಲ ತಮ್ಮ ತಪ್ಪಿನ ಅರಿವು ಉಂಟು ಮಾಡುವಂತೆ ಮಾಡಿ ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ನೀತಿ ಅವರಲ್ಲಿ ಬೆಳೆಸಿದ ಜೋಗಿಯ ಗುಣ ಇಷ್ಟವಾಯಿತು. ಸೊ ಹಿಯರ್ ವೈ ಯು ಲೈಕ್, ವಾಟ್ ಯು ಲೈಕ್ ಇನ್ ದ್ಯಾಟ್ ಜೋಗಿ. ಸೊ ಜೋಗಿಯ ಸಹಾಯ ಮಾಡುವ ಗುಣ ಇಷ್ಟವಾಯಿತು. ಸಹಾಯ ಮಾಡುವ ಗುಣ, ವಾಟ್ ಇಸ್ ಸಹಾಯ ಮಾಡುವ ಗುಣ? ದಟ್ ಈಸ್ ದಿ ಹೆಲ್ಪಿಂಗ್ ನೇಚರ್. ಓಕೆ, ಸೊ ಹೆಲ್ಪಿಂಗ್ ನೇಚರ್ ಇಷ್ಟವಾಯಿತು, ದಟ್ ವಾಸ್ ಲೈಕ್ಡ್. ಏಕೆಂದರೆ ಮೀನ್ಸ್ ವೈ ಯು ಲೈಕ್ ದ್ಯಾಟ್ ಹೆಲ್ಪಿಂಗ್ ನೇಚರ್, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ್ಯಾಟ್ ನೌ. ಯಾವ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ, ಸೊ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್, ಪ್ರತಿಫಲ ಅಪೇಕ್ಷೆಯನ್ನು, ಯು ಕ್ಯಾನ್ ಸ್ಪ್ಲಿಟ್ ದ ವರ್ಡ್ ಇಫ್ ಯು ಆರ್ ಫೈಂಡಿಂಗ್ ಒನ್ ವರ್ಡ್ ಡಿಫಿಕಲ್ಟ್ ಟು ರೈಟ್. ಬಯಸದೆ, ವಿದೌಟ್ ವಿಶಿಂಗ್ ಫಾರ್ ಎನಿಥಿಂಗ್ ಇನ್ ರಿಟರ್ನ್, ಇಳಿಯೂರಿನ ಇಲಿಗಳ ಸಮಸ್ಯೆಯನ್ನು ನಿವಾರಿಸಿದನು. ಸೊ ಇಳಿಯೂರಿನ, ದಟ್ ಈಸ್ ದ ನೇಮ್ ಆಫ್ ದ ವಿಲೇಜ್. What problem they had? They had the rats problem. So he took care of the rats problem without expecting anything in return. ಕೊಟ್ಟ ಮಾತಿನಂತೆ ಇನಾಮು ಜೋಗಿಗೆ ಕೊಡದೇ ಇದ್ದಾಗ, so the Gauda here would have promised him a reward. So when he didn't get the reward, ಇನಾಮು ಸಿಗದೇ ಇದ್ದಾಗ, that is as promised, when he didn't get the reward, ಊರವರಿಗೆಲ್ಲ ತಮ್ಮ ತಪ್ಪಿನ ಅರಿವು ಉಂಟಾಗುವಂತೆ ಮಾಡಿ. ಸೊ ಹಿ ಮೇಡ್ ದೆಮ್ ರಿಯಲೈಸ್ ದೇ ಆರ್ ಮಿಸ್ಟೇಕ್. ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ನೀತಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೊಟ್ಟ ಮಾತಿಗೆ ತಪ್ಪಬಾರದು, ದಟ್ಸ್ ವಾಟ್ ದ ಹೋಲ್ ಲೆಸನ್ ಇಸ್ ಅಬೌಟ್. ದಟ್ ಮೀನ್ಸ್ when you give a word, you do not break it. That is, when you promise something, you should not break it. So ಎಂಬ ನೀತಿ, so this is what you learn. Okay, ಎಂಬ ನೀತಿ, that is a moral, ಅವರಲ್ಲಿ ಬೆಳೆಸಿದ. So he made the villagers understand that if you promise something, you should not break the promise. ಬೆಳೆಸಿದ ಜೋಗಿಯ ಗುಣ ಇಷ್ಟವಾಯಿತು. So this quality about the jogi is liked.